ಗುರುಳೆ ನಮಸ್ಕಾರ. ನಮಸ್ತೆ. ಅದೇ ನೀವು ಇದು ನಿಮ್ಮ ಕಾಲೇಜ್ ಜನದಲ್ಲಿ ಅನೇಕ ಫ್ಲಡ್ ಅಂದ್ರೆ ಪ್ರಳಯ ಆಗುವಂತದ್ದು ಸೂಚನೆಗಳು ಎಲ್ಲ ಹೇಳಿದ್ರಿ, ಅದು ತುಂಬಾ ನಡೆದಿದೆ. ಹೌದು. ಇವಾಗ ಅದೇ ರೀತಿ ಬೇರೆ ಬೇರೆ ಸೂಚನೆಗಳು ಏನಾದ್ರೂ ಇದೆಯಾ? ಯಾವ ರೀತಿ ಇದೆ? ಓಕೆ, ಅದಕ್ಕೂ ಮುಂಚೆ ಒಂದು ಶ್ಲೋಕ ಹೇಳಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶನಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ. ಇದು ಸ್ವಾಮಿ ಇವಾಗ ಅಧರ್ಮ ಜಾಸ್ತಿ ಆಗಿಲ್ಲ, ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಅವರು ಬಂದು ಅವತಾರ ತಾಳಿ ಬಂದು ಅದನ್ನ ಅಧರ್ಮನ ನಾಶ ಮಾಡ್ತಾರೆ, ಧರ್ಮ ಸ್ಥಾಪಿಸ್ತಾರೆ. ಇವಾಗ ಏನಂದ್ರೆ ಇಥಿಯೋಪಿಯಾ ಅಂತ ಒಂದು ಇದು ದಕ್ಷಿಣ ಆಫ್ರಿಕಾ ಬರುತ್ತಲ್ಲ, ಅದು ಈಗ ಏನೋ ಬ್ಲಾಸ್ಟ್ ಏನೋ ನಡೀತಲ್ವಾ, ಇದು ಜ್ವಾಲಾಮುಖಿ ಅದನ್ನ ಸ್ವದೇಶ್ ಮೀಡಿಯಾದಲ್ಲಿ ನಾನು ಹೇಳಿದ್ದೆ ಮೊದ್ಲು. ಓಕೆ, ಈ ತರ ಕಂದಕ ರೀತಿ ಇರುತ್ತೆ, ದೊಡ್ಡದಾಗಿ ಒಂದು ಬೆಟ್ಟ ಗುಡ್ಡ ಸುತ್ತ ಇರ್ತವೆ, ಅಲ್ಲಿ ಕಂದಕ ರೀತಿ ಇರುತ್ತೆ, ಅಲ್ಲಿಂದ ಬೆಂಕಿ ಒಂದೇ ಸರಿ ಜ್ವಾಲೆಯಾಗಿ ಕನ್ವರ್ಟ್ ಆಗಿ ಎದ್ದು ಬಿಡುತ್ತೆ ಮೇಲೆ. ಫುಲ್ ಬೆಂಕಿ ಎಲ್ಲ ಆವರಿಸ್ಕೊತದೆ, ಮೇಲೆ ಎಲ್ಲ ಹೊಗೆ ಎಲ್ಲ ತುಂಬ್ಕೋಗ್ಬಿಡುತ್ತೆ ಅಂತ ಹೇಳಿದ್ವಿ. ಕರೆಕ್ಟ್ ನಾನು ಕೇಳಿಸ್ತಿದ್ದೀನಿ. ಕರೆಕ್ಟ್. ಅದು ಇವಾಗ ಆಗಿದೆ ಅಲ್ಲಿ. ಹೌದೌದು. ಅದು ಎಲ್ಲಿವರೆಗೆ ಬಂದಿದೆ? ಜಮ್ಮು ಕಾಶ್ಮೀರ ನಮ್ಮ ಭಾರತದ ದಾಟಿ ಚೈನಾವರೆಗೂ ಹೋಗ್ತಾ ಇದೆ ಹೊಗೆ. ಆ ತರ ಜ್ವಾಲಾಮುಖಿ ಆಗಿದೆ ಇವಾಗ. ಆಮೇಲೆ ಗಣೇಶ ಅವರು ಒಂದು ಟಾರ್ಗೆಟ್ ಕೊಡ್ತಾರೆ. ಯಾರು? ಒಂದು ರಥದಲ್ಲಿ ಇವರು ಅರ್ಜುನ ಮೂತಿ ಮೇಲೆ ನಿಂತಿರ್ತಾರೆ. ಸ್ವಾಮಿ ಕಲ್ಕಿ ಪರಮಾತ್ಮ ಅಂದ್ರೆ ನಾನು ಕೃಷ್ಣ ಹೆಸರು ತಗೊಂಡಿದ್ದೀನಿ ಮೊದ್ಲು, ಅಲ್ಲಿ ಕನ್ಫ್ಯೂಷನ್ ಬೇಡಿ. ಕೃಷ್ಣ ಅಥವಾ ಕಲ್ಕಿ ಪರಮಾತ್ಮ ಎರಡು ಒಂದೇ. ನನಗೆ ಅವ್ರ ಹೆಸರು ಬಂದ್ಬಿಟ್ಟು ಕಲ್ಕಿ ಪರಮಾತ್ಮ ಅಲ್ಲಿ ನಿಂತಿರ್ತಾರೆ, ಅರ್ಜುನ ಬಾಣ ಹಿಡ್ಕೊಂಡಿರ್ತಾರೆ. ಅಶ್ವತ್ಥಾಮ ಓಡೋಗ್ಬೇಕಾದ್ರೆ ಅವರ ತೋಳು ಸೆಳೆದು ಯಾರು ವಿಕ್ರಮಾದಿತ್ಯ ರಥ ಓಡಿಸ್ತಾರೆ ಕೂತ್ಕೊಂಡು ಜಂಪ್ ಮಾಡಿ. ಆವಾಗ ಗಣೇಶ ಅವರು ಟಾರ್ಗೆಟ್ ಇಲ್ಲೇ ಹೊಡಿಬೇಕು ಅಂತ ಟಾರ್ಗೆಟ್ ಕೊಡ್ತಾರೆ, ಇಂತಿಂತ ಕಡೆನೆ ಸಮರ ಓಡಬೇಕು ಅಂತ. ಅದು ಪಾಕಿಸ್ತಾನ ಮತ್ತೆ ಬಲೂಚಿಸ್ತಾನ ಮತ್ತೆ ಇರಾಕ್ ನ್ಯಾರಕ್ ಬರುತ್ತೆ ನೋಡಿ, ಇರಾನ್ ಎಲ್ಲ ಅದೇ ಪಾಯಿಂಟ್ ಅಲ್ಲಿ ಬರುತ್ತೆ, ಅಫ್ಘಾನಿಸ್ತಾನ ಎಲ್ಲ. ಇವಾಗ ನಡೀತಕ್ಕಂತ ಯುದ್ಧಗಳು ಅಲ್ಲೇನೆ ಜಾಸ್ತಿ. ನೀವು ದಿನನಿತ್ಯ ಕೇಳ್ಬೋದು ಅಲ್ಲಿ ಅಲ್ಲ ಬ್ಲಾಸ್ಟ್ ಆಯ್ತು, ಇಲ್ಲಿ ಬ್ಲಾಸ್ಟ್ ಆಯ್ತು, ಹಂಗೆ ಅಲ್ಲಿ ಅದೇ ಬೌಂಡ್ರಿ ನಡೀತಾ ಇರ್ತದೆ. ಅದು ವಿಘ್ನ ವಿನಾಶಕ ಗಣೇಶ ಮೊದಲನೇ ಟಾರ್ಗೆಟ್ ಕೊಟ್ಟಿರೋದು ಅವರು. ಅದು ಇನ್ನೂ ಯುದ್ಧ ನಿಂತಿಲ್ಲ, ನಡೀತಾನೆ ಇರ್ತದೆ. ಅದೇ ನ್ಯಾರಕ್ಕೆ ಜ್ವಾಲಾಮುಖಿ ಬರುತ್ತೆ ಇವಾಗ. ಅಂದ್ರೆ ಇದೆಲ್ಲ ಸೂಕ್ಷ್ಮದಲ್ಲಿ ನಡೀತಾ ಇದೆ. ಹೌದು. ಅದಾಗಿ ಅದು ಸುಮಾರು ತಿಂಗಳ ನಡೀತಾ ಇದೆ ಈಗ ಅದು ಯುದ್ಧ. ಇದು ಜಮ್ಮು ಕಾಶ್ಮೀರವರೆಗೂ ಬರುತ್ತೆ ಅದು ಇವಾಗ. ಇದು ಆಗ್ತಿತ್ತಂತೆ ಜ್ವಾಲಾಮುಖಿ ಬರುತ್ತೆ, ಭೂಕಂಪ ಜ್ವಾಲಾಮುಖಿ. ಇವಾಗ ಭೂಕಂಪ ಆಗಿತ್ತಲ್ಲ ನೋಡಿ ಅಫ್ಘಾನಿಸ್ತಾನದಲ್ಲಿ, ಅದು ಅದಕ್ಕೆ ಸೇರುತ್ತೆ. ಇವಾಗ ಬರೋದು ದೊಡ್ಡದಾಗಿ ಜ್ವಾಲಾಮುಖಿ ಅದೇ ನೇರಕ್ಕೆ ಗೆರೆ ಎಳೆದಂಗೆ ಬರುತ್ತೆ. ಇಲ್ಲಿ ಇರಾನ್ ಮತ್ತೆ ಪಾಕಿಸ್ತಾನ ಬಾರ್ಡ್ರು, ಅಫ್ಘಾನಿಸ್ತಾನ, ಜಮ್ಮು ಕಾಶ್ಮೀರ ನೇರಕ್ಕೆ ಚೈನಾವರೆಗೂ ಹೋಗುತ್ತೆ. ಅಂದ್ರೆ ಈಗ ಆಗಿರುವಂತದ್ದು ಅಥವಾ ಇದೇ ತರ ಮತ್ತೆ ಆಗುತ್ತೆ ಅಂತನಾ? ಮತ್ತೆ ಆಗುತ್ತೆ. ಬೆಂಕಿ ಉರಿ ಎಲ್ಲ ಕಂಡಿದ್ದೀನಿ ನಾನು, ಬೆಂಕಿ ದಗ ಉರಿತಿದೆ. ಜ್ವಾಲಾಮುಖಿ ಮೊದ್ಲು ಹೇಳಿದ್ವಲ್ಲ ಅದೇ ತರ ಬೆಂಕಿ ಇಥಿಯೋಪಿಯಾದಲ್ಲಿ ಹೆಂಗಾಗಿದೆ ಅದೇ ರೀತಿ ಈಗ ಮತ್ತೆ ಅದೇ ರೀತಿ ಲೈನ್ ಹಂಗೆ ಗೆರೆ ಎಳೆದಂಗ ಆಗುತ್ತೆ ಅಲ್ಲಿ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನ್, ಜಮ್ಮು ಕಾಶ್ಮೀರ ಬಾರ್ಡರ್ ಸೇರಿದಂಗೆ, ನಮ್ಮ ಸ್ವಲ್ಪ ಭಾಗನೂ ಸೇರಿದಂಗೆ ಚೈನಾವರೆಗೂ ಹೋಗುತ್ತೆ ಸ್ವಲ್ಪ. ಇದನ್ನ ನೋಡಿದ್ದೀನಿ ನಾನು, ದೃಶ್ಯ ಸಮೇತ ನೋಡಿದ್ದೀನಿ. ಇದೊಂದು. ಮತ್ತೆ ನಮ್ಮ ಇಲ್ಲಿ ದಕ್ಷಿಣ ಭಾರತ ಇದೆಯಲ್ಲ, ಕರ್ನಾಟಕ ಬಾರ್ಡ್ರು, ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು ಸೈಡು,
ಬಂಗಾಳ ಕೊಲ್ಲಿ ಕಡೆಯಿಂದ ಏನಾಗುತ್ತೆ, ತಮಿಳ್ನಾಡು ಅಲ್ಲೆಲ್ಲ ನೀರು ಪ್ರವಾಹ ಜಾಸ್ತಿ ಆಗಿ ಕೆಂಪು ನೀರು, ಯಾವುದು ನೀರು ಬಂದ್ರೆ ಎಲ್ಲಾನು ಒತ್ಕೊಂಡು ಒಂದ್ ರೀತಿ ಎಲ್ಲಾನು ಕಸ ಕಡ್ಡಿ ಎಲ್ಲ ಒತ್ಕೊಂಡು ಕೆಂಪು ನೀರು ಬರುತ್ತೆ ನೋಡಿ, ಗಟ್ಟಿ ಆದದ್ದು. ಆ ರೀತಿ ಅದನ್ನು ಕೊಚ್ಕೊಂಡು ಬಂದು ಊರುಗಳನ್ನೆಲ್ಲ ಕೊಚ್ಕೊಂಡು ಹೋಗೋದನ್ನೆಲ್ಲ ನೋಡಿದೀನಿ ಇಲ್ಲಿ. ಅಂದ್ರೆ ಇದು ಹೆಂಗೆ ಗುರುಗಳ, ಈಗ ಹತ್ತಿರದಲ್ಲಿ ಆಗುತ್ತಾ ಅಥವಾ ಇನ್ನು ತುಂಬಾ ಟೈಮ್ ತಗೊಳ್ತಾ? ಯಾವ ರೀತಿ? ಇನ್ನೊಂದೆರಡು ವರ್ಷದಲ್ಲಿ ಆಗ್ಬೋದು. ಒಂದೆರಡು ವರ್ಷದಲ್ಲಿ ಆಗುತ್ತೆ? ಆಗುತ್ತೆ. ಇದೆಲ್ಲ ದೊಡ್ಡದಲ್ವಾ ಇದು. ನೋಡಿ, ಇವಾಗ ನಾವು ಹೇಳಿದ್ದು ಗಣೇಶ ಟಾರ್ಗೆಟ್ ಕೊಟ್ಟು 6 ತಿಂಗಳ ಹಿಂದೆ ಆಗೋಯ್ತು. ಹೇಳಿದ 1-2 ತಿಂಗಳಿಗೆ ಸ್ಟಾರ್ಟ್ ಆಯ್ತು, ಇನ್ನೂ ನಡೀತಾನೆ ಇದೆಯಲ್ವಾ, ಒಂದಾದ್ಮೇಲೆ ಅದೇ ಯುದ್ಧ. ಇದು ಯುದ್ಧಗಳಾದ್ಮೇಲೆ ಇನ್ನು ಪ್ರಳಯಗಳು ಬಂದು ಅದನ್ನ ಇದು ನೀರ್ ಬಂದು ಕೊಚ್ಚಿಕೊಂಡು ಹೋಗುತ್ತೆ. ಅದಕ್ಕೇನೆ ಇವಾಗ ಅದಕ್ಕೆಲ್ಲ ಸ್ವಾಮಿ ಟಿಪ್ಪಂಕರೇನು ಆಗ್ತಾ ಇದೆ. ಯುದ್ಧಗಳು, ಅಧರ್ಮ ಅಳಿಸೋದಕ್ಕೆ ಯುದ್ಧಗಳು ನಡೀತಾ ಇವೆ. ಸೂಕ್ಷ್ಮ ಶರೀರದಲ್ಲಿ ಸ್ವಾಮಿ ಮಾಡಿರ್ತಾರೆ. ಫಿಸಿಕಲಿನಾಗಿ ನಾವು ಅಲ್ಲಿ ಬಾಂಬ್ ಹಾಕೋದು, ಇಲ್ಲಿ ಬಾಂಬ್ ಹಾಕೋದು. ಅಂದ್ರೆ ಅವರು ಸೂಕ್ಷ್ಮದಲ್ಲಿ ಅದು ಮಾಡಿರ್ತಾರೆ, ನಮಗೆ ಇಲ್ಲಿ ಫಿಸಿಕಲ್ ಆಗಿ ಈ ರೀತಿ ಎಫೆಕ್ಟ್ ಆಗುತ್ತೆ, ನಡೀತಾ ಇದೆ. ಇದಕ್ಕೆ ಕನ್ಫ್ಯೂಷನ್ ಏನ್ ಬೇಡಿ, ಅದು ಸ್ವಾಮಿ ಕಾರ್ಯ ಹಂಗೇನೆ. ಕೆಲವ್ರಿಗೆ ಅರ್ಥ ಆಗಲ್ಲ, ಅದೆಲ್ಲ ದೈವ ರಹಸ್ಯಗಳಿರುತ್ತೆ, ನಮ್ಗೆ ಅದು ಗೊತ್ತಾಗಲ್ಲ. ಹೌದು.